ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 326 ಪಾಯಿಂಟ್ಸ್ ಗೇನ್ ಆಗಿ 53,234 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 83 ಪಾಯಿಂಟ್ಸ್ ಗೇನ್ ಆಗಿ 15,835 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 401 ಪಾಯಿಂಟ್ಸ್ ಗೇನ್ ಆಗಿ 33,940 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 0.69% ಗೇನ್ ಆದರೆ ಸ್ಮಾಲ್ ಕ್ಯಾಪ್ 0.52% ಗೇನ್ ಆಗಿದೆ. ಇವತ್ತು ಮಾರ್ಕೆಟ್ಸ್ ಓಪನಿಂಗ್ ಇಂದಾನು ಸ್ವಲ್ಪ ಟೈಮ್ ವರೆಗೂ ಡೌನ್ ಸೈಡ್ ಗೆ ಮೂವ್ ಆಗಿದೆ. ಆಲ್ಮೋಸ್ಟ್ 10:30 ವರೆಗೂ. ಆಫ್ಟರ್ 10:30 ಇಂದ ಯಾವ ಲೋಸ್ ಇಂದ ನಮ್ಗೆ ಕಾಣಿಸಿದೆ ಅಲ್ವಾ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಆ ಲೋಸ್ ಇಂದ ಮಾರ್ಕೆಟ್ಸ್ ಒನ್ ಡೈರೆಕ್ಷನಲ್ ಆಗಿ ಟಾಪ್ ಸೈಡ್ ಗಂತೂ ಮೂವ್ ಆಗಿದೆ. ಗ್ಲೋಬಲ್ ಆಗಿರುವಂತಹ ಡೇಟಾ ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ವೀಕ್ ಆಗೇ ಇದೆ, ಆದ್ರೆ ಅದನ್ನು ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂಡಿದೆ. ಎಕ್ಸಾಂಪಲ್, ರೀಸೆಂಟ್ ಆಗಿ ಯುಎಸ್ ಎಕಾನಮಿ ಡೇಟಾ ವೀಕ್ ಆಗಿ ಬಂದಿದೆ, ಜಿಡಿಪಿ ಡೇಟಾನು ವೀಕ್ ಆಗಿ ಬಂದಿದೆ, ಅಂಡ್ ಇವನ್ ಲಾಸ್ಟ್ ಫ್ರೈಡೆ ಕ್ಲೋಸಿಂಗ್ ಆದ್ಮೇಲೆ ಅಗೈನ್ ಐಎಸ್ಎಂ ಮ್ಯಾನುಫ್ಯಾಕ್ಚರಿಂಗ್ ಡೇಟಾನು ವೀಕ್ ಆಗಿದೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದೆ. ಆಲ್ಮೋಸ್ಟ್ 53 ಆಗಿ ರಿಪೋರ್ಟ್ ಆಗಿದೆ. ಜೂನ್ 2022 ನಲ್ಲಿ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಇನ್ ದ ನಾರ್ಮಲ್ ಕೇಸ್ ಐಎಸ್ಎಂ ಮ್ಯಾನುಫ್ಯಾಕ್ಚರ್ಡ್ ರಿಟರ್ನ್ ನೆಗೆಟಿವ್ ಆಗಿ ನೋಡಬೇಕು. ಬಟ್ ಮಾರ್ಕೆಟ್ ಯಾವ ತರ ನೋಡ್ತಿದೆ ಅಂದ್ರೆ, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ನಂಬರ್ಸ್ ವೀಕ್ ಆಗಿ ಬಂದಿದೆ, ಜಿಡಿಪಿ ವೀಕ್ ಆಗಿದೆ, ಐಎಸ್ಎಂ ಮ್ಯಾನುಫ್ಯಾಕ್ಚರಿಂಗ್ ಡೇಟಾನು ವೀಕ್ ಆಗಿದೆ. ಇವೆಲ್ಲ ವೀಕ್ ಡೇಟಾ ಪಾಯಿಂಟ್ ಬಂದಾಗ ಫೆಡ್ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿ ರೇಟ್ ಹೈಕ್ಸ್ ತಗೊಂತಾರ? ಇಷ್ಟು ಡೇಟಾ ವೀಕ್ ಆಗಿದೆ ಅಲ್ವಾ, ಅದರಿಂದ 75 ಬೇಸಿಸ್ ಪಾಯಿಂಟ್ ತಗೊಂಡಷ್ಟು ಅಗ್ರೆಸಿವ್ನೆಸ್ ಇರಲ್ಲ ಅಂತೇನೋ. ಮೇ ಬಿ 50 ಬೇಸಿಸ್ ಪಾಯಿಂಟ್ ಅಲ್ಲಿ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ರೇಟ್ ಹೈಕ್ ಇರತ್ತಂತ ಮಾರ್ಕೆಟ್ ಫ್ಯಾಕ್ಟರ್ ಮಾಡೋದಕ್ಕೆ ಪ್ರಯತ್ನ ಮಾಡೋ ತರ ಕಾಣಿಸ್ತಾ ಇದೆ. ಈ ವೀಕ್ ಡೇಟಾ ಆದ್ಮೇಲೆ ಮಾರ್ಕೆಟ್ ಸ್ಟೆಬಲೈಸ್ ಆಗ್ತಾ ಅಪ್ಸೈಡ್ ಹೋಗ್ತಾ ಇರೋದು ನೋಡ್ತಾ ಇದ್ರೆ ನಾವು ಅರ್ಥ ಮಾಡ್ಕೋಬಹುದು. ಅದೇ ನಾವು ಪ್ರೀವಿಯಸ್ಲಿನೂ ಅನ್ಕೊಂಡಿರೋದು, ಮಾರ್ಕೆಟ್ ನೆಗೆಟಿವ್ಸ್ ನೆಲ್ಲ ಫ್ಯಾಕ್ಟರ್ ಮಾಡಿ ಅಪ್ಕಮಿಂಗ್ ಎಕಾನಮಿ ಆಕ್ಟಿವಿಟಿ ವೀಕ್ ಆಗಿರತ್ತಂತ ಗ್ಲೋಬಲ್ ಮಾರ್ಕೆಟ್ಸ್ ಅಂಡ್ ಇವನ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಅನ್ನು ಫಾಲ್ ಕಾಣಿಸಿದೆ. ಆದ್ರೆ ಇಲ್ಲಿಂದ ಮಾರ್ಕೆಟ್ ಇನ್ನು ಆಕ್ಚುಲಿ ಫಾಲೇ ಆಗಲ್ವಾ ಅಂದ್ರೆ, ಎಂಟೈರ್ ಟೋಟಲ್ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸ್ ಎಲ್ಲಾನು ವೆಯ್ಟ್ ಮಾಡ್ತಿರೋದು ಇನ್ಫ್ಲೇಷನ್ ಡೇಟಾಗೋಸ್ಕರ, ಸಿಪಿಐ ಇನ್ಫ್ಲೇಷನ್ ಡೇಟಾಗೋಸ್ಕರನೇ. ಈ ಸಲ ಬರ್ತಿರುವಂತ ಡೇಟಾ ಪ್ರೀವಿಯಸ್ ಡೇಟಾ ಜೊತೆ ಕಂಪೇರ್ ಮಾಡಿದ್ರೆ ಲೋಯರ್ ಸೈಡ್ ಇರ್ತಾ ಇದ್ರೇನೆ, ಮೀನ್ಸ್ ಇನ್ಫ್ಲೇಷನ್ ಕಂಟ್ರೋಲ್ ಆಗತ್ತ ಅನ್ನೋ ಒಂದು ಸೆಂಟಿಮೆಂಟ್ ನಮ್ಗೆ ಕೊಡ್ತಾ ಇದ್ರೇನೆ. ಮೋಸ್ಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಲೋವರ್ ಸೈಡ್ ಇರುತ್ತಂತ, ಈವನ್ ಪ್ರೀವಿಯಸ್ಲಿ ಲೋವರ್ ಸೈಡ್ ಇರುತ್ತಂತ ಅನ್ಕೊಂಡಿದ್ರು. ಬಟ್ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡ್ತಾ ನೆಗೆಟಿವ್ ಸೈಡ್ ರಿಪೋರ್ಟ್ ಆಗಿದೆ. ಇನ್ಫ್ಲೇಷನ್ ಡೇಟಾ ಈ ಸಲ ಆದ್ರೂ ಎಕ್ಸ್ಪೆಕ್ಟೇಷನ್ ಮೀಟ್ ಆಗ್ತಾ, ಎಕ್ಸ್ಪೆಕ್ಟೇಷನ್ ಅಂದ್ರೆ ಬೆಟರ್ ಆಗಿ ಇನ್ಫ್ಲೇಷನ್ ಡೌನ್ ಆಗ್ತಾ ಇದ್ರೆ ಅವಾಗ ಮಾರ್ಕೆಟ್ಗೆ ಸ್ಟೆಬಿಲಿಟಿ ಸಿಗತ್ತೆ. ಸೊ ಪ್ರೆಸೆಂಟ್ ಮಾರ್ಕೆಟ್ ಮೂವ್ ನೋಡ್ತಾ ಇದ್ರೆ ಮಾರ್ಕೆಟ್ ರೇಟ್ ಹೈಕ್ ಅಷ್ಟೊಂದು ಅಗ್ರೆಸಿವ್ ಆಗಿರಲ್ಲ ಅಂತ ಅನ್ಕೊಂಡು ಸ್ಟೆಬಿಲೈಸ್ ಆಗ್ತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇದೆ. ಅಂಡ್ ಇನ್ನೊಂದು ಪಾಯಿಂಟ್, ಪ್ರೈಸ್ ಆಕ್ಷನ್ ಪರವಾಗಿ ನಿಮ್ಗೆ ಗಮನಿಸಿದ್ರೆ, ರೀಸೆಂಟ್ ಟೈಮ್ಸ್ ಅಲ್ಲಿ ಗಮನಿಸಿದ್ರೆ ನೀವು ಜೂನ್ 28, 29, 30, ಜುಲೈ 1 ಲಾಸ್ಟ್ ವೀಕ್ ಎಲ್ಲಾನು ಅಂಡ್ ಈವನ್ ಈ ವೀಕ್ ಸ್ಟಾರ್ಟಿಂಗ್ ಡೇ ನಲ್ಲೂ ಕಂಬೈನ್ ಮಾಡ್ತಾರೆ, ನಿಫ್ಟಿ ಇಂಟರ್ಡೇ ಸೆಷನ್ ಅಲ್ಲಿ ಫಾರ್ಮ್ ಮಾಡಿರೋ ಲೋಗೆ ನಿಫ್ಟಿ ಕ್ಲೋಸಿಂಗ್ ಒಂದು ಬಿಗ್ ಗ್ಯಾಪ್ ಇರುತ್ತೆ. ಜೂನ್ 28 140 ಪಾಯಿಂಟ್ಸ್ ಹತ್ರ ಲೋ ಇಂದ ನಿಫ್ಟಿ ರ್ಯಾಲಿ ಆಗಿದೆ, ಅಂಡ್ ಜೂನ್ 29 130 ಪಾಯಿಂಟ್ಸ್, ಅಂಡ್ ಜೂನ್ 30 50 ಪಾಯಿಂಟ್ಸ್, ಅಂಡ್ ಜುಲೈ 1 200 ಪಾಯಿಂಟ್ಸ್ ಹತ್ರ ನಿಫ್ಟಿನಲ್ಲಿ ರ್ಯಾಲಿ ಕಾಣಿಸಿದೆ. ಆಕ್ಚುಲಿ ಇಂಟರ್ಡೇ ಸೆಷನ್ ಅಲ್ಲಿ ಲೋ ಇಂದಾನು ಮಾರ್ಕೆಟ್ ರಿವರ್ಸಲ್ ತಗೊಂತಾ ಇರೋದು, ಅಪ್ಸೈಡ್ ಬಂದು ಕ್ಲೋಸ್ ಆಗ್ತಾ ಇರೋದು, ಬುಲ್ಸ್ ಅಂಡ್ ಬಿಯರ್ಸ್ ಮಧ್ಯದಲ್ಲಿರುವಂತಹ ಸ್ಟ್ರಾಂಗ್ ಫೈಟ್ ನಮಗೆ ಇಂಡಿಕೇಶನ್ ಆಗಿ ನೋಡಬಹುದು. ಈ ರೀಸೆಂಟ್ ಡೇಸ್ ಅಲ್ಲಿ 15,670 ಡೌನ್ ಸೈಡ್ ಅಂಡ್ 15,880 ಅಪ್ಸೈಡ್ ಬಿಟ್ವೀನ್ ಅಲ್ಲಿ ಈ ರೇಂಜ್ ಅಲ್ಲೇ ಇಲ್ಲಿ ನೀವು ಗಮನಿಸಿದ್ರೆ ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ರೊಟೇಟ್ ಆಗ್ತಾ ಇದೆ. ಈ ಬೋತ್ ರೇಂಜ್ ಅಲ್ಲಿ ಯಾವ್ದಾದ್ರೂ ಒಂದು ರೇಂಜ್ ಅಬೋವ್ ಆರ್ ಬಿಲೋ ಡೈಲಿ ಕ್ಲೋಸ್ ನಡೀತಾ ಇದ್ರೆ ಫರ್ದರ್ ಆಗಿ ಆ ಡೈರೆಕ್ಷನ್ ಅಲ್ಲಿ ಮೂವ್ ಇರೋದಕ್ಕೆ ಸ್ಕೋಪ್ ಇರುತ್ತೆ. ಅಂಡ್ ಈ ವೀಕ್ ನಮಗೆ 2 ಇಂಪಾರ್ಟೆಂಟ್ ಇವೆಂಟ್ಸ್ ಅಪ್ಡೇಟ್ಸ್ ಇದೆ. ಒಂದು ಫೆಡ್ ಮಿನಿಟ್ಸ್ ಮೀಟಿಂಗ್ ಅಪ್ಡೇಟ್ ಆಗತ್ತೆ, ಅದರ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಡೇಟಾನು ಅಂಡ್ ನಾನ್ ಫಾರ್ಮ್ ಪೇರೋಲ್ ಡೇಟಾನು ಅಪ್ಡೇಟ್ ಆಗತ್ತೆ. ಬಟ್ ಓವರ್ ಆಲ್ ರಿಲಯನ್ಸ್ ಒಂದು ಹೆವಿ ವೆಯ್ಟ್ ಆಗೋದ್ರಿಂದ ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದಿರೋ ನೆಗೆಟಿವ್ ಅಪ್ಡೇಟ್ ಇವನ್ ಡೌನ್ ಸೈಡ್ ಹೋಗ್ತಾ ಇದ್ರು ಅದನ್ನು ಕೌಂಟರ್ ಮಾಡ್ತಾ ರೀಸೆಂಟ್ ಟೈಮ್ಸ್ ಅಲ್ಲಿ ನೀವು ಗಮನಿಸಿದ್ರೆ ಐಟಿಸಿ ಯೂನಿ ಡೈರೆಕ್ಷನಲ್ ಆಗಿ ರ್ಯಾಲಿ ತಗೊಂತಾ ಇರೋದು ನಿಫ್ಟಿನ ಸ್ಟೆಬಿಲೈಸ್ ಮಾಡಿದೆ. ಇವತ್ತು HDFC ಇನ್ಫೋಸಿಸ್ ಅನ್ನು ಮಾರ್ಕೆಟ್ ನ ಸ್ಟೆಬಿಲೈಸ್ ಮಾಡಿವೆ. ಅಂಡ್ ಪರ್ಸನಲಿ ನಾನು ಫಾರ್ ದಿ ಡೈರೆಕ್ಷನಲ್ ಮೂವ್ ನ ಅಪ್ಸೈಡ್ ಗೆ 15,880 ಅಬೋವ್ ಆದ್ರೂ 15,670 ಬಿಲೋ ಆದ್ರೆ ಡೈಲಿ ಕ್ಲೋಸ್ ಆದ್ರೇನೆ ಫರ್ದರ್ ಮೂವ್ಮೆಂಟ್ ನ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರುವಂತ ಎಫರ್ಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಕಪಲ್ ಆಫ್ ಮಂತ್ಸ್ ಇಂದ ಮಲ್ಟಿಪಲ್ ಟೈಮ್ಸ್ ಯುಎಸ್ ರಿಸೆಷನ್ ಹೋಗತ್ತಂತ ಅಂಡ್ ಅದರಿಂದ ಗ್ಲೋಬಲಿ ಮೆಜಾರಿಟಿ ಆಫ್ ದ ಕಂಟ್ರೀಸ್ ಎಲ್ಲಾನು ರಿಸೆಷನ್ ಗೆ ಹೋಗಬಹುದಂತ ಡಿಸ್ಕಸ್ ಮಾಡ್ಕೊಂತಾ ಇದೀವಲ್ಲ. ಈಗ ನೋಮ್ರಾ ಅವರು ಅವರ ಅನಾಲಿಸಿಸ್ ಪ್ರಕಾರ ಯುಎಸ್ ಜೊತೆಗೆ ಯಾವ ಕಂಟ್ರೀಸ್ ಅಲ್ಲಿ ರಿಸೆಷನ್ ಬರುತ್ತೆ ಅಂತ ಅಂಡ್ ಆ ಕಂಟ್ರೀಸ್ ಮೇಲೆ ರಿಸೆಷನ್ ಇಂಪ್ಯಾಕ್ಟ್ ಯಾವ ತರ ಇರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡ್ತಾ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಅವ್ರು ಏನ್ ಹೇಳಿದಾರೋ ನಿಮ್ಗೆ ಈಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡ್ಕೊಂಡಿರೋ ತರ ರಿಸೆಷನ್ ಬರೋದಕ್ಕೆ ಮೈನ್ ರೀಸನ್ ಎಲ್ಲಾ ಕಂಟ್ರೀಸ್ ನಲ್ಲಿ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗೋದ್ರಿಂದ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆ ಕಂಟ್ರೀಸ್ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಅವ್ರ ಪಾಲಿಸೀಸ್ ನ ಟೈಟ್ ಮಾಡ್ತಾ ಇರೋದು ಅಂಡ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ನ ಕಮ್ಮಿ ಮಾಡಿ ಅಂಡ್ ಆ ಕಂಟ್ರೀಸ್ಗೆ ಎಕಾನಮಿನಲ್ಲಿ ಗ್ರೋತ್ ಕಮ್ಮಿ ಆಗೋದು, ಇವೆಲ್ಲ ರೀಸನ್ಸ್ ಇಂದ ರಿಸೆಷನ್ ಬರೋ ಚಾನ್ಸಸ್ ಇದೆ ಅಂತ ಆ ಸೇಮ್ ಪಾಯಿಂಟ್ಸ್ ನ ಇವರು ಮೆನ್ಷನ್ ಮಾಡ್ತಾ ಇವರ ಅನಾಲಿಸಿಸ್ ಪ್ರಕಾರ ನೆಕ್ಸ್ಟ್ 12 ಮಂತ್ಸ್ ಅಲ್ಲಿ ಮೇಜರ್ ಎಕಾನಮೀಸ್ ರಿಸೆಷನ್ ಅಲ್ಲಿ ಎಂಟರ್ ಆಗೋ ತರ ಹೇಳ್ತಿದ್ದಾರೆ. ಇದರಲ್ಲಿ ಯುಎಸ್ ಜೊತೆಗೆ ಯೂರೋ ಝೋನ್,
UK, ಜಪಾನ್, ಸೌತ್ ಕೊರಿಯಾ, ಆಸ್ಟ್ರೇಲಿಯಾ ಅಂಡ್ ಕೆನಡಾ ಇತರ ಕಂಟ್ರೀಸ್ ಅಲ್ಲಿ ರಿಸೆಷನ್ ಹೋಗಬಹುದಂತ ಎಕ್ಸ್ಪೆಕ್ಟ್ ಮಾಡಿರೋ ತರ ಮೆನ್ಷನ್ ಮಾಡ್ತಾ ವೇರಿಯಸ್ ರೀಸನ್ಸ್ ಇಂದ ಮಲ್ಟಿಪಲ್ ರಿಸೆಷನ್ ಬರುತ್ತೆ ಅಂತ ಇವರು ಫೋರ್ಕಾಸ್ಟ್ ಮಾಡಿರೋ ತರ ಹೇಳ್ತಿದ್ದಾರೆ. ಅಂಡ್ ಈ ರಿಸೆಷನ್ ಗೆ ಡೆಪ್ತ್ ಕಂಟ್ರಿ ಟು ಕಂಟ್ರಿ ಚೇಂಜ್ ಆಗತ್ತೆ ಅಂತ. ಫಸ್ಟ್ ಕಮಿಂಗ್ ಟು US, ಇಲ್ಲಿ ರಿಸೆಷನ್ ಇಂಪ್ಯಾಕ್ಟ್ ಅಷ್ಟೊಂದು ಜಾಸ್ತಿ ಇರಲ್ಲ ಅಂತ. ಆದ್ರೆ ಈ ಫೈನಾನ್ಷಿಯಲ್ ಇಯರ್ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಇಲ್ಲಿಂದ ರಿಸೆಷನ್ ಸ್ಟಾರ್ಟ್ ಆಗಿ 5 ಕ್ವಾರ್ಟರ್ಸ್ ವರೆಗೂ ಇರಬಹುದಂತ. ಅಂಡ್ ಯುರೋಪ್ ಬಂದ್ರೆ ಯುರೋಪಿಯನ್ ಕಂಟ್ರೀಸ್ ಎಲ್ಲಾನು ರಷ್ಯಾ ಮಧ್ಯದಲ್ಲಿ ಯಾವ್ದಾದ್ರು ಇಶ್ಯೂಸ್ ನಡೀತಿದೆ ಅಲ್ವಾ, ಅದರಿಂದ ರಷ್ಯಾ ಅವರು ಏನಾದ್ರು ಈ ಗ್ಯಾಸ್ ಸಪ್ಲೈನ ಯುರೋಪ್ಗೆ ಕಂಪ್ಲೀಟ್ ಆಗಿ ಕಟ್ ಮಾಡಿದ್ರೆ ಈ ಜೂನ್ ನಲ್ಲಿ ರಿಸೆಷನ್ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರ US ಯುರೋಪ್ ಎಕಾನಮಿನಲ್ಲಿ ಗ್ರೋತ್ ಇಯರ್ 2023 ನಲ್ಲಿ 1% ಕಮ್ಮಿ ಆಗಬಹುದಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ವೆನ್ ಇಟ್ಸ್ ಕಮ್ ಟು ಮಿಡ್ ಸೈಜ್ಡ್ ಎಕಾನಮೀಸ್ ಲೈಕ್ ಆಸ್ಟ್ರೇಲಿಯಾ, ಕೆನಡಾ ಅಂಡ್ ಸೌತ್ ಕೊರಿಯಾನಲ್ಲಿ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೋದ್ರ ಮೂಲಕ ಹೌಸಿಂಗ್ ಮಾರ್ಕೆಟ್ ಏನಾದ್ರು ಬರಸ್ಟ್ ಆದ್ರೆ ನಾರ್ಮಲಿ ಎಕ್ಸ್ಪೆಕ್ಟೆಡ್ ಬಂದ್ರು ಇನ್ನೂ ಈ ಕಂಟ್ರೀಸ್ ಮೇಲೆ ರಿಸೆಷನ್ ಇಂಪ್ಯಾಕ್ಟ್ ಇನ್ ಸ್ವಲ್ಪ ಜಾಸ್ತಿ ಇರಬಹುದಂತ. ಅಂಡ್ ಇಯರ್ ಥರ್ಡ್ ಕ್ವಾರ್ಟರ್ ನಲ್ಲಿ ಕೊರಿಯಾ ಎಕಾನಮಿ ಗ್ರೋತ್ ನಲ್ಲಿ 2.2% ಶಾರ್ಪ್ ಫಾಲ್ ಇರಬಹುದಂತ ಇವರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ಅದೇ ಜಪಾನ್ ವಿಷಯಕ್ಕೆ ಬಂದ್ರೆ ಇಲ್ಲಿ ಆನ್ ಗೋಯಿಂಗ್ ಪಾಲಿಸಿ ಸಪೋರ್ಟ್ ಇಂದ ಇವ್ರ ಮೇಲೆ ರಿಸೆಷನ್ ಇಂಪ್ಯಾಕ್ಟ್ ಕಮ್ಮಿ ಇರುತ್ತೆ ಅಂತ. ಅಂಡ್ ಅದೇ ಚೈನಾ ವಿಷಯಕ್ಕೆ ಬಂದ್ರೆ ಚೈನಾ ತಗೊಂತಾರಂತ ಅಕಾಮಡೇಟಿವ್ ಪಾಲಿಸೀಸ್ ಮೂಲಕ ಇವ್ರ ಎಕಾನಮಿ ರಿಕವರಿ ಆಗತ್ತಂತ. ಆದ್ರೆ ಇವರ ಜೀರೋ ಕೋವಿಡ್ ಸ್ಟ್ರಾಟಜಿಯಿಂದ ವೇರಿಯಸ್ ಸಿಟೀಸ್ ನಲ್ಲಿ ಈ ಲಾಕ್ ಡೌನ್ಸ್ ಇಶ್ಯೂ ಮಾಡ್ತಿದಾರಲ್ಲ, ಅದ್ರ ಮೂಲಕ ಇವ್ರಿಗೆ ಸ್ವಲ್ಪ ರಿಸ್ಕ್ ಇರುತ್ತೆ ಅಂತ ಇವ್ರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ನೋಮ್ರೋ ಅವ್ರ ಪ್ರಕಾರ ಮೆನ್ಷನ್ ಮಾಡಿರುವಂತಹ ಈ ಕಂಟ್ರೀಸ್ ಎಲ್ಲಾದ್ರಲ್ಲೂ ರಿಸೆಷನ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ವ್ಯಾಲ್ಯೂಡ್ ಅವರು ಅವರ ಪ್ಲಾಟ್ಫಾರ್ಮ್ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಆಗಿ ಇಲ್ಲಿವರೆಗೂ ಯಾವ್ಯಾವ ಇನ್ವೆಸ್ಟ್ಮೆಂಟ್ಸ್ ಅಂತೂ ಬಂದಿದೆ ಅಲ್ಲ ಅದರ ರಿಲೇಟೆಡ್ ಆಗಿ ವಿಡ್ರಾಲ್ಸ್ ನ ಸ್ಟಾಪ್ ಮಾಡಿದ್ದಾರೆ. ಸ್ವಲ್ಪ ಟೈಮ್ ವಾಕು ಡಿಪಾಸಿಟ್ ನ ಸ್ಟಾಪ್ ಮಾಡಿದ್ದಾರೆ. ಈಗ ವಿಡ್ರಾಸ್ ಅಂಡ್ ಇವನ್ ಟ್ರೇಡಿಂಗ್ ಆಕ್ಟಿವಿಟಿನೂ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಡೆಯಲ್ಲ ಅಂತ ಇವರ ಲೀಗಲ್ ಅಂಡ್ ಫೈನಾನ್ಷಿಯಲ್ ಅಡ್ವೈಸರ್ ನ ಹೈರ್ ಮಾಡಿ ಪ್ರೆಸೆಂಟ್ ಇರೋ ಸಿಚುವೇಶನ್ ಅನಾಲಿಸಿಸ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ರೀಸನ್ ಇವರು ಜೂನ್ 12 ಇಂದ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಆಗಿ ದೊಡ್ಡ ಮೊತ್ತದಲ್ಲಿ ವಿಡ್ರಾಸ್ ಬರ್ತಿದೆ ಅಂತ. ಅದು ಕಂಪನಿ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಅಂಡ್ ಫರ್ದರ್ ಆಗಿ ಡಿಟೆರೋಟ್ ಆಗಬಾರ್ದು ಅಂತ ವಿಡ್ರಾಸ್ ನಾವು ಸ್ಟಾಪ್ ಮಾಡಿದೀವಿ ಅಂತ ಇವರು ಅಪ್ಡೇಟ್ ಮಾಡ್ತಾ ಇರೋದು. ಕ್ರಿಪ್ಟೋ ಮಾರ್ಕೆಟ್ ಫಾಲ್ ರಿಲೇಟೆಡ್ ಆಗಿ 4 ರೀಸನ್ಸ್ ಇದೆ. ಒನ್ ಆಫ್ ದ ರೀಸನ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಿರುವಂತಹ ಕೆಲಸಗಳು ಪ್ರೀವಿಯಸ್ಲಿ ಸೆಲ್ಸಿಯಸ್ ಅವರು ಈ ಪ್ಲಾಟ್ಫಾರ್ಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ವಿಡ್ರಾಸ್ ರಿಲೇಟೆಡ್ ಆಗಿ ಅವರು ಮಾಡಿದ್ದಾರೆ. ಅಂಡ್ ಈಗ ಅನದರ್ ಪ್ಲಾಟ್ಫಾರ್ಮ್ ಇದರಲ್ಲಿ ಜಾಯ್ನ್ ಆಗ್ತಾ ಇರೋದು ಕ್ರಿಪ್ಟೋ ಮಾರ್ಕೆಟ್ ರಿಲೇಟೆಡ್ ಆಗಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರಲ್ಲ ಅವ್ರ ಸೆಂಟಿಮೆಂಟ್ ನಂತೂ ಡ್ಯಾಮೇಜ್ ಮಾಡ್ತಿದೆ. ಸ್ಟಾಕ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿದ್ರೆ ಕ್ರಿಪ್ಟೋ ಮಾರ್ಕೆಟ್ ವೆರಿ ವೋಲ್ಟೈಲಿಟಿ ಅಂಡ್ ರಿಸ್ಕಿ ಆಗಿರುತ್ತೆ. ಬಟ್ ಅದಕ್ಕಂದ್ರೆ ಜಾಸ್ತಿ ರಿಸ್ಕ್ ಕ್ರಿಪ್ಟೋ ಮಾರ್ಕೆಟ್ ಅಂದ್ರೆ ಈ ರಿಸ್ಕ್ ಈ ಎಕ್ಸ್ಚೇಂಜಸ್ ಅಲ್ಲಿ ಕಾಣಿಸ್ತಾ ಇದೆ. ಈಗ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಫೈನಲಿ ಅವರು ವಿಡ್ರಾಲ್ಸ್ ಅನ್ನು ಸ್ಟಾಪ್ ಮಾಡ್ತಾ ಇರೋದು ಎಂಟೈರ್ ಕ್ರಿಪ್ಟೋ ಮಾರ್ಕೆಟ್ ರಿಲೇಟೆಡ್ ಆಗಿ ಇರುವಂತಹ ಸೆಂಟಿಮೆಂಟ್ ನ ಡ್ಯಾಮೇಜ್ ಮಾಡುತ್ತೆ. ಅಂಡ್ ಯಾರಾದ್ರೆ ಕ್ರಿಪ್ಟೋ ಮಾರ್ಕೆಟ್ ರಿಲೇಟೆಡ್ ಆಗಿ ಈ ತರ ಫಾಲ್ ಇರುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅನ್ಕೊಂಡಾಗ 2 ಥಿಂಗ್ಸ್ ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಒಂದು, ನಮ್ಮ ಇಂಡಿಯನ್ ಗವರ್ಮೆಂಟ್ ಮಾಡ್ತಿರುವಂತಹ ಟ್ಯಾಕ್ಸಸ್ ಅದು ಜುಲೈ 1 ಇಂದ ಜಾರಿಗೆ ಬರೋದು ಸ್ಟಾರ್ಟ್ ಆಗಿದೆ ಅಂತ. ಅದರಿಂದ ನೀವು ಕ್ರಿಪ್ಟೋ ಅಲ್ಲಿ ಟ್ರೇಡ್ ಮಾಡಿ ನೀವೇನಾದ್ರೂ ಲಾಭ ಸಂಪಾದನೆ ಮಾಡ್ತಾ ಇದ್ರೆ ರಿಪೀಟೆಡ್ ಆಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ವಿತ್ ರೆಸ್ಪೆಕ್ಟ್ ಟು ಟ್ಯಾಕ್ಸ್ ಅದೆಲ್ಲ ಅಷ್ಟೊಂದು ಅಡ್ವಾಂಟೇಜ್ ಕೊಡಲ್ಲ. ಅಂಡ್ ಇಫ್ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ತಗೊಂತಾ ಇದ್ರು ನೀವು ಯಾವ ಎಕ್ಸ್ಚೇಂಜಸ್ ಮೂಲಕ ಮಾಡ್ತಾರೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈ ತರ ಸಡನ್ ಆಗಿ ಒಂದು ಎಕ್ಸ್ಚೇಂಜಸ್ ನೀವು ಮಾಡಿರುವಂತ ಇನ್ವೆಸ್ಟ್ಮೆಂಟ್ ಟೋಟಲ್ ನ ಫ್ರೀಸ್ ಮಾಡ್ತಾ ಇದೀವಿ ಅಂತ ಸ್ವಲ್ಪ ಟೈಮ್ ವರೆಗೂ ನಿಮ್ ಟಚ್ ಮಾಡಕ್ ಬಿಡಲ್ಲ ಅಂದ್ರೆ ಅದನ್ನೊಂದು ಅನ್ಸರ್ಟನಿಟಿನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಅಪಾರ್ಟ್ ಫ್ರಮ್ ವಾಲಿಟಿಲಿಟಿ ರಿಸ್ಕ್ ಕ್ರಿಪ್ಟೋ ರಿಲೇಟೆಡ್ ಆಗಿ ಡಿಸಿಷನ್ ತಗೊಳ್ಳಕ್ ಮುಂಚೆ ಈ 2 ಫ್ಯಾಕ್ಟರ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿರೋ ಕಂಪನೀಸ್ ಬಗ್ಗೆ ಮಾತಾಡ್ಕೋಬೇಕು. ರೆವಿನ್ಯೂ ಸೆಕ್ರೆಟರಿ ಅವರಿಂದ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ರೀಸೆಂಟ್ ಟೈಮ್ಸ್ ಅಲ್ಲಿ ಇಶ್ಯೂ ಮಾಡಿರೋ ವಿಂಡ್ಫಾಲ್ ಟ್ಯಾಕ್ಸ್ ಇದೆಲ್ಲ ಲೈಕ್ ಪೆಟ್ರೋಲ್, ಡೀಸೆಲ್, ಇವನ್ ATF ಫ್ಯೂಲ್, ಜೆಟ್ ಫ್ಯೂಲ್ ರಿಲೇಟೆಡ್ ಆಗಿ ಅದರ ಕ್ರೂಡ್ ಆಯಿಲ್ ಮೇಲೆ ತುಂಬಾ ಜಾಸ್ತಿ ಲಾಭಗಳನ್ನು ಸಂಪಾದನೆ ಮಾಡ್ತಿರೋ ಕಂಪನೀಸ್ ಇಂದ ಟ್ಯಾಕ್ಸ್ ನ ಗವರ್ಮೆಂಟ್ ಕೇಳಿದೆ. ಪ್ರೆಸೆಂಟ್ ರೆವಿನ್ಯೂ ಸೆಕ್ರೆಟರಿ ಅವರಿಂದ ಬರ್ತಿರೋ ಅಪ್ಡೇಟ್ ಪ್ರಕಾರ ಗವರ್ಮೆಂಟ್ ಇಶ್ಯೂ ಮಾಡಿರೋ ಆ ಟ್ಯಾಕ್ಸ್ ನ ಅದೇ ವಿಂಡ್ಫಾಲ್ ಟ್ಯಾಕ್ಸ್ ಅನ್ನೋದು ಕ್ರೂಡ್ ಆಯಿಲ್ $70 ಪರ್ ಬ್ಯಾರಲ್ ಯಾವಾಗಾದ್ರೂ ಬರುತ್ತೋ ಅವಾಗ ಮಾತ್ರನೇ ಈ ವಿಂಡ್ಫಾಲ್ ಟ್ಯಾಕ್ಸ್ ನ ರಿಮೂವ್ ಮಾಡುತ್ತೆ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಮೀನ್ಸ್ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋದ್ರಿಂದ ನಿಯರ್ ಟು $40 ಪರ್ ಬ್ಯಾರಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗಬೇಕು. ಸೊ ನಿಯರ್ ಟರ್ಮ್ ಆ ಟ್ಯಾಕ್ಸ್ ಗವರ್ಮೆಂಟ್ ವಿಡ್ರಾಲ್ ಮಾಡಲ್ಲ ಅಂತ ನಮಗೆ ಇಂಡಿಕೇಶನ್ ಕೊಡ್ತಾ ಇರೋದು. ಅಂಡ್ ಆಯಿಲ್ ಪ್ರೊಡಕ್ಷನ್ ಅಂಡ್ ರಿಫೈನಿಂಗ್ ಕಂಪನೀಸ್ ರಿಲೇಟೆಡ್ ಆಗಿ ಇವತ್ತು ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ತೋರಿಸಿದೆ. ಲೈಕ್ ONGC ನಿಯರ್ ಟು 4% ಅಂಡ್ ಆಯಿಲ್ ಇಂಡಿಯಾ ನಿಯರ್ ಟು 6% ಆದ್ರೆ ಇಂಟರ್ಡೇ ಸೆಷನ್ ಅಲ್ಲಿ ಡೌನ್ ಆದ್ರೆ, ಬಟ್ ರಿಲಯನ್ಸ್ ಮಾರ್ಜಿನಲಿ ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಹೋಗ್ತಿದ್ರೆ 15,770 ಅಂಡ್ ಅದರ ಬಿಲೋ 15,720. ಅಪ್ ಸೈಡ್ 15,860 to 880. ಆ 20 ಪಾಯಿಂಟ್ ಝೋನ್ ಅದರ ಅಬೋವ್ 15,980. ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ 33,650. ಇವತ್ತು ಸ್ವಲ್ಪ ಟೈಮ್ ರ್ಯಾಲಿ ಆದ್ಮೇಲೆ ಅಲ್ಲೇ ಸಪೋರ್ಟ್ ತಗೊಂಡು ಅಗೈನ್ ಅಪ್ ಸೈಡ್ ರ್ಯಾಲಿ ಆಗೋದ್ರಿಂದ ಈ ಸಲ ಅಗೈನ್ ಡೌನ್ ಸೈಡ್ ಬರ್ತಾ ಇದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಕಾಣಿಸಿರುವಂತಹ ಪ್ರೈಸ್ ಆಕ್ಟಿವಿಟಿ ಪ್ರಕಾರ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸಿದ್ರೆ
ಅಂಡ್ ಬಿಲೋ ಹೋಗ್ತಾ ಇದ್ರೆ 33,460 ಅಂಡ್ ಮೇಲೆ ಹೋಗ್ತಾ ಇದ್ರೆ 33,860 ಅಂಡ್ ಅದರ ಅಬೋ 34,180. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಜುಲೈ ಫಸ್ಟ್ ವೀಕ್ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಡೇಟಾ ಗಮನಿಸ್ತಾ ಇದ್ರೆ ಇಲ್ಲಿಂದ ಕಾಲ್ ಸೈಡ್ 16,000 ಹತ್ರ ಅಪ್ ಸೈಡ್ ಹೋಗ್ತಿದ್ರೆ 16,000 ಕಾಲ್ ಆಪ್ಷನ್ ಅಂಡ್ ಡೌನ್ ಸೈಡ್ ಹೋಗ್ತಿದ್ರೆ 15,700 ಪುಟ್ ಆಪ್ಷನ್ ಹತ್ರ ಸಿಗ್ನಿಫಿಕೆಂಟ್ ಡೇಟಾ ಬಿಲ್ಡ್ ಆಗ್ತಿದೆ. ಮೀನ್ಸ್ ಸಿಗ್ನಿಫಿಕೆಂಟ್ ಆಗಿ 300 ಪಾಯಿಂಟ್ಸ್ ರೇಂಜ್ ನಲ್ಲಿ ಕ್ಲೋಸಿಂಗ್ ಇರುತ್ತಂತ. ಬಟ್ ಆನ್ ಮಂತ್ಲಿ ಕಾಂಟ್ರಾಕ್ಟ್ ನೀವು ಗಮನಿಸಿದ್ರೆ ಅಪ್ ಸೈಡ್ 16,000 ಅಂಡ್ ಡೌನ್ ಸೈಡ್ 15,500 ಹತ್ರ ಗುಡ್ ಓಪನ್ ಇಂಟ್ರೆಸ್ಟ್ ಆಕ್ಟಿವಿಟಿ ಕಾಣಿಸ್ತಾ ಇದೆ. ಸಿಂಪಲ್ ಟರ್ಮ್ಸ್ 15,700 ಟು 16,000 ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಈ ರೇಂಜ್ ನಲ್ಲಿ ರೊಟೇಟ್ ಆಗ್ತಾ ಇದ್ರಿಂದ ಈ ರೇಂಜ್ ಬ್ರೇಕ್ ಕ್ಲೋಸಿಂಗ್ ಇರಲ್ಲ ಅಂತ, ಅದರಿಂದ ಈ ರೇಂಜ್ ಅಲ್ಲೇ ರೈಟ್ ಮಾಡ್ತಾ ಇದೀವಿ ಅಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ರೈಟ್ ಮಾಡ್ತಿದ್ದಾರೆ. ಅಪ್ ಸೈಡ್ ಕಾಲ್ ಸೈಡ್ ಆದ್ರೆ 16,000 ಹತ್ರ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ. ಬಟ್ ಡೌನ್ ಸೈಡ್ ಬರ್ತಾ ಇದ್ರೆ 15,700 ಬ್ರೇಕ್ ಆಗಿ ಕ್ಲೋಸ್ ಆಗ್ತಾ ಇದ್ರೆ 15,500 ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಬಟ್ ಓವರ್ ಆಲ್ ರೇಂಜ್ ಅಂತೂ ಸ್ವಲ್ಪ ಸೇಫ್ ಆಗಿ ನೋಡಬೇಕಂದ್ರೆ 15,500 ಟು 16,000 ಈ 500 ಪಾಯಿಂಟ್ ರೇಂಜ್ ನಲ್ಲಿ ಮಾರ್ಕೆಟ್ ಇರತ್ತಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಾವು ಶೇರ್ ಮಾಡಿರುವಂತ ಅಪ್ಡೇಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ಇದು ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡಿ. ಅಂಡ್ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.